ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಯುವನಿಧಿ ಅಪ್ಲಿಕೇಶನ್ ಒಂದು ಅಮೌಂಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ. ಆಕ್ಚುಲ್ ಆಗಿ 3 days ಇಂದ ಕೇಳ್ತಿದ್ದಾರೆ ಯುವನಿಧಿ ಅಮೌಂಟ್ ಬಂದಿಲ್ಲ ಬ್ರೋ ಅಂತ ಹೇಳ್ಬಿಟ್ಟು. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವನಿಧಿ ಅಪ್ಡೇಟ್ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ಯುವನಿಧಿ ಅಮೌಂಟ್ ಬಗ್ಗೆ ತುಂಬಾ ಜನ ಕ್ವಶನ್ ಕೇಳಿದ್ರೆ ಯಾವಾಗ ಬರುತ್ತೆ. ಆಕ್ಚುಲ್ ಆಗಿ 15ನೇ ತಾರೀಕು ಅಂತ ಹೇಳಿದೆ, ಇವಾಗ 20ನೇ ತಾರೀಕು. ಸೊ ಯಾವಾಗ ಅಮೌಂಟ್ ಬರುತ್ತೆ ನಾನು ನಿಮ್ಗೆ ಹೇಳಿದ್ದೆ. ಯುವನಿಧಿ ಅಮೌಂಟ್ ಬಂದ್ಬಿಟ್ಟು ಫಂಡಿಂಗ್ ಬಂದಿಲ್ಲ ಅಂತ ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಷನ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ SSP ಆಫೀಸ್ ಅವರನ್ನು ಕೂಡ ಫಂಡಿಂಗ್ಗೋಸ್ಕರನೇ ವೇಟ್ ಮಾಡ್ತಿರ್ತಾರೆ. ಏನಕ್ಕಪ್ಪ ಅಂದ್ರೆ ಆನ್ ಟೈಮ್ ಫಂಡಿಂಗು ಆ ಒಂದು ಆಫೀಸ್ಗೆ ತಲುಪ್ತು ಅಂತ ಹೇಳೋದಾದ್ರೆ ಯಾರಿಗೂ ಕೂಡ ವೇಟ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಯುವನಿಧಿ ಆಫೀಸ್ ಕಡೆಯಿಂದನೇ ಅಮೌಂಟ್ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ತುಂಬಾ ಜನ ಕೇಳಿದೆ ಆಕ್ಚುಲ್ ಆಗಿ ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಏನಂತ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು. ತುಂಬಾ ಜನ ಕಮೆಂಟ್ ಅನ್ನು ಕೂಡ ಮಾಡಿದ್ರಿ. ಈ ಒಂದು ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಆನ್ಸರ್ ಎಪಿಸೋಡ್ ನಲ್ಲಿ ಪಿಕ್ ಮಾಡ್ಕೊಂತೀನಿ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಏನ್ ಆಕ್ಚುಯಲ್ ಪ್ರಾಬ್ಲಮ್ ಆಗಿದೆ, ಸೊ ಅದನ್ನ ನಾವು ವಿಡಿಯೋ ಮಾಡಿಬಿಟ್ಟು ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಯುವನಿಧಿ ಆಫೀಸ್ಗೆ ಕಾಲ್ ಮಾಡೋಣ ಹೇಳ್ಬೋದು. ಇವಾಗ ರೀಸೆಂಟ್ ಆಗಿ ತುಂಬಾ ಜನದ್ದು ಯುವನಿಧಿ ಆಫೀಸ್ಗೆ ಕಾಲ್ ಮಾಡಿದಾಗ ತುಂಬಾ ಜನ ರಿಸೀವ್ ಮಾಡ್ತಿಲ್ಲ ಅಂತಾನೂ ಕೂಡ ಹೇಳ್ತಿದ್ದಾರೆ. ಸೊ ಇದು ಮೇನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾವಾಗ ಬರುತ್ತೆ ಅಂತ ಅವ್ರೊಂದು ಯುವನಿಧಿ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ಕೊಂಡು ಯಾವಾಗ ಅಮೌಂಟ್ ಬರುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ರು ಅಂತ ಹೇಳೋದಾದ್ರೆ ಎಲ್ಲರಿಗೂ ಕೂಡ ಗೊತ್ತಾಗೋದು. ಸೊ ಇದರಿಂದ ಏನಾಗ್ತಿದೆ ಅಂತ ಹೇಳೋದಾದ್ರೆ ಅಮೌಂಟ್ ಅನ್ನುವಂಥದ್ದು ಕರೆಕ್ಟ್ ಟೈಮು ಆನ್ ಟೈಮ್ ಯಾರಿಗೂ ಕೂಡ ಬರ್ತಿಲ್ಲ. ಇದೇ ಮೇನ್ ಪ್ರಾಬ್ಲಮ್ ಆಗ್ತಿರೋಂಥದ್ದು. ಸೊ ನನಗೆ ಮೊನ್ನೆಯಿಂದನೂ ಕೂಡ ತುಂಬಾ ಜನ 6,000 9,000 ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ದಾರೆ. ಆಕ್ಚುಲ್ ಆಗಿ 9,000 ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಏನಕ್ಕಪ್ಪ ಅಂದ್ರೆ ಆಕ್ಚುಲಾಗಿ DBT ಪುಷ್ ಆಗಿರೋರಿಗೆ ಯುವನಿಧಿ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ DBT ಪುಷ್ ಆಗಿರೋರಿಗೆ ಅಮೌಂಟ್ ಅನ್ನುವಂಥದ್ದು ನಾರ್ಮಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿನೇ ನಿಮ್ಗೆ 9,000 6,000 ಬಂದಿದ್ಯಾ ಆಕ್ಚುಲ್ ಆಗಿ ನಿಜವಾಗ್ಲೂ ಸುಮ್ಮನೆ ಕಮೆಂಟ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ತುಂಬಾ ಜನ ಆ ಕಮೆಂಟ್ಸ್ಗೂ ಕೂಡ ಕಮೆಂಟ್ ಮಾಡ್ತಾರೆ, ಯಾವ ಡಿವಿಷನ್ ನನಗೆ ಬಂದಿಲ್ಲ ನಿಮ್ಗೆ ಹೇಗೆ ಬಂತು ಅಂತ ಹೇಳಿ. ಸೊ ಹಂಗಾಗಿನೇ ಗಾಬರಿ ಮಾಡ್ಸಕ್ ಹೋಗ್ಬೇಡಿ. ಹೇಳಿ ಯಾವಾಗ ಬಂತು ಮತ್ತೆ ಯಾವುದೋ ಒಂದು ಡಿವಿಷನ್ಗೆ ನಿಮ್ಗೆ ಅಮೌಂಟ್ ಬಂದಿದೆ, ಯಾವ ಮಂತಿನ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.